ಹಲೋ ಸಾಯ್ತ್ರಕ್ಕ, ಎಂತ ಮಾಡ್ತಿದ್ಯೆ? ಉಂಡಾಯ್ತೆ? ನಂದಾಯ್ತೆ. ಓ ಶಟ್ಲಿ ಸಾರ್ ತಂದೆ ಹನಿ ಹನಿ ಕಂಪಲಿಲ್ಲ. ಎಂತಕ್ ಫೋನ್ ಮಾಡ್ದೆ ಗೊತ್ತದ್ಯೆ? ಸಾಯ್ತ್ರಕ್ಕಂದು ಮಗಳು ಒಳ್ಳೆ ಬಂದಿರ್ ನಿನಗೆ ಅಳಿ ನಮ್ಮ ಸಿಗಿತಲೆ. ಏನೋ 4 kg ಚಿಕನ್ ಅಂತೆ, 2 kg ಕಬಾಬ್ ಅಂತೆ ಎಂತೆಂತೋ ಮಾಡಿದ್ರು. ನಮ್ಮನೆಗೂ ಕೊಟ್ಟಿತ್ತು ಹಾ. 2 ಪೀಸ್ ಹಾಕಟ್ ಕೊಟ್ ಕಳ್ಸದೆ ನನ್ ಮಗನ ಹತ್ರ. ಅದೇನ್ ಒಬ್ರಿಗೊಬ್ರು ಹಾಕೋಕ್ ಬರ್ತದೆ. ನಾ ಚಲೋ ಬಂಗಡಿ ಮೀನ್ ತಂದಿ ಜುಮ್ಮನ್ ಕಾಳು ಹಾಕಿ ಸಾರ್ ಮಾಡಿದೆ, ಚಲೋ ಆಗಿತ್ತು. ಇದ್ರದ್ ಯಾರ್ ತಿಂತರು ಚಿಕನ್ ಸಾರು ಅಲ್ವೇ? ಮಗಳು ಒಳ್ಳೆಯ ಬಂದಿರೆ. ಮಗಳು ಅಪ್ಪನ ಮನೇಲಿ ಹಾಕದ್ದು ಬರೀ 8 ತೊಲೆ ಬಂಗಾರ ಅಂತ್ರು. ಸ್ವಲ್ಪ ಬಂಗಾರಕ್ಕ ಬಂದದೆ ಗಂಡ ಮತ್ತೆ ಮಾಡ್ಕೊಟ್ಟಾರ್ಬೇಕೆ ಮತ್ತೆ ನೀ ಬಂಗಾರ. ಒಟ್ಟು ಇದ್ದದ್ ಬಿದ್ದು ಒಟ್ಟು ಬಂಗಾರನು ಹಾಕ ಬಂದದೆ ಮನೆಗೆ. ಅಯ್ಯಯ್ಯೋ ನೋಡುದೆಲ್ಲ ನಾನ್ ಕರಿತ ದಿನ ಮಾಡ್ದೆ, ಹೊರಗ್ ನೋಡ್ತು ಹಂಗೆ ಒಳಗ್ ಹೋಯ್ತು ಗೊತ್ತದೆ. ಈಗೆಲ್ಲ ಅವ್ರ ನೆಲದ ಮೇಲೆ ಇಲ್ವೇ, ಮತ್ತೆ ಅವಂದು ಗಂಡಂದು ಒಂದೇ ಬಿಸ್ನೆಸ್ ಸುಳ್ಳೆ ಒಂದ್ 4-5 ನಮೂನಿ ಬಿಸ್ನೆಸ್ ಅದಿರ್ಬೇಕು. ಅದಕ್ಕೆ ಈಗಿನ ಚಿನ್ನದ ರೇಟ್ ಗಟ್ಟಲ್ಲಿ ಹಾಕ ಬಂದ್ರು ನಂಗೆ ಆಶ್ಚರ್ಯ. ಮತ್ತೊಂದೆಂತ ಗೊತ್ತದೆ, ಹೊಟ್ಟಿ ಬಗೀಲ್ ಬಂದಂಗ್ ಕಾಣ್ತು ನಂಗೆ. ನಾ ಲೆಕ್ಕ ತೆಗ್ದೆ ಬಗೀಲ್ 3-4 ತಿಂಗಳಿರ್ಬೇಕು ಹೇಳಿ. ಅದಕ್ಕೆ ಅಬ್ಬಿ ನೆಲದ ಮೇಲೆ ಇಲ್ಲ. ನಾವೆಲ್ಲ ಹೇಳಿದ್ರೆ ನಾವೆಂತ ಉಳುಕ್ ಮಾಡ್ತ್ರೆ? ಆಗ್ಲೇ ಒಳ್ಳೇದಾಗ್ಲಿ, ನಾವ್ ಅದಕ್ಕೆಲ್ಲ ಹುಳುಕ್ ಮಾಡುದಿಲ್ಲ. ನಂಗೂ ಅದ್ ಮಗಳಿದ್ದಂಗಲ್ವೇ, ಈ ಅಬ್ಬಿನೇ ಆ ನೆಲದ ಮೇಲೆ ಎಲ್ಲ ಮಾರೈತಿ. ಓ, ಈಗ ನಾಳೆ ಸಂಘಕ್ ಬರ್ತದಲ್ಲೇ, ಅಯ್ಯೋ ನಂಗೆ ಇದು ತುಂಬುಕೆ ದುಡ್ಡಿಲ್ಲ, ನಮ್ಮ ಮನೆಯವ್ರು ಕೊಡುವುದೇ ಇಲ್ಲ ಅಂತ ಬರ್ತದ ನೋಡು. ಈಗ ಮಗಳು ಒಳಿಯ ಬಂದಾಗ ಹೆಂಗ್ ಚಿಕನ್ ಸಾರ್ ಬೇಯಿಸಾಕ್ತು. ಅವ್ರವ್ರದತ್ತ ದುಡ್ಡು ಇರ್ತದೆ, ನಮ್ ಮುಂದ್ ನಾಟಕ. ನಾವ್ ನಂಬ್ತ್ರು ಮಳ್ರಂಗೆ. ನಮ್ಮನೆಯವ್ರು ಹೇಳದ್ ಒಂದೊಂದು ಸುಳ್ಳಲ್ಲ ನೋಡು, ಕರೇ ಆಯ್ತು.